ಪ್ರಭು, ದೇವಿ ವೇದವತಿಯವರು ಸೀತಾಮಾತೆಯಾಗಿ ಜನ್ಮ ತಾಳಬೇಕಿತ್ತಲ್ಲವೇ? ಆದರೆ ರಾವಣನು ಸರ್ವ ಪ್ರಯತ್ನಗಳಿಂದಲೂ ಈ ಕಾರ್ಯಕ್ಕೆ ಅಡ್ಡಿಯಾಗಿ ನಿಂತಿದ್ದಾನೆ. ಪ್ರಭು, ಈಗ ಸೀತಾಮಾತೆಯ ಜನ್ಮ ಹೇಗೆ ಸಾಧ್ಯ? ರಾವಣ ಕಠಿಣವಾದ ಸಂಕಷ್ಟವನ್ನು ಅವಶ್ಯವಾಗಿ ಸೃಷ್ಟಿಸಿದ್ದಾನೆ. ಆದ್ದರಿಂದ ಅವರಿಗೆ ಯಾವ ಮಾರ್ಗವೂ ಕಾಣಿಸುತ್ತಿಲ್ಲ. ದೇವಿ ವೇದವತಿಯ ಭಸ್ಮ ಈಗಲೂ ಸುರಕ್ಷಿತವಾಗಿದೆ. ಸರಿಯಾದ ಸಮಯ ಬಂದಾಗ ಯಾರ ಅಡೆತಡೆಗಳೂ ಇಲ್ಲದೆ ಮಿಥಿಲೆಯ ಭೂಮಿ ಮತ್ತೆ ಹಸಿರಾಗುತ್ತದೆ. ನಾವು ಆ ಸಮಯಕ್ಕಾಗಿ ಕಾಯಬೇಕು ಅಷ್ಟೇ. ಪ್ರಭು, ಇದೆಂಥ ಸಂಕಷ್ಟ! ಆ ದುರಾಚಾರಿ ರಾವಣ ತನ್ನ ರಾಕ್ಷಸ ಶಕ್ತಿಯಿಂದ ಸಂಪೂರ್ಣ ಮಿಥಿಲೆಯನ್ನು ಬರಡು ಮಾಡಿಬಿಟ್ಟಿದ್ದಾನೆ. ನೀವು ನನಗೆ ಒಪ್ಪಿಸಿರುವ ಕಾರ್ಯವನ್ನು ನಾನು ಹೀಗೆ ಪೂರ್ಣಗೊಳಿಸುವುದು? ಯಾವುದಾದರೂ ಮಾರ್ಗವನ್ನು ತೋರಿಸಿ ಪ್ರಭು. ರಾಮನ ಭಕ್ತ ಜಯ ಹನುಮಾನ್. ತಾತ, ನಿಲ್ಸಿ ನಿಲ್ಸಿ, ನೀವು ನೀರ್ನ ಜಾಸ್ತಿ ಹಾಕ್ಬಿಟ್ರಿ ತಾತ. ಪ್ರಭುಗಳ ಮೂರ್ತಿ ಮಾಡೋಕೆ ನಮ್ಗೆ ತುಂಬಾ ಕಷ್ಟ ಆಗ್ತಿದೆ. ತಪ್ಪಾಯ್ತು ಪ್ರಭು, ನಮಗೆ ಸರಿಯಾಗಿ ತಿಳಿಯಲಿಲ್ಲ. ಸ್ವಲ್ಪ ಮಣ್ಣು ತಗೊಂಬನ್ನಿ, ಆಗ ಇದು ಸರಿ ಹೋಗುತ್ತೆ. ನಿಮಗೆ ಏನು ಬೇಕೋ ಈಗಲೇ ತೆಗೆದುಕೊಂಡು ಬರುತ್ತೇನೆ ಪ್ರಭು. ನೀವು ಪ್ರಭುಗಳ ಮೂರ್ತಿಯನ್ನು ಸರಿಯಾಗಿ ತಯಾರಿಸಬೇಕು ಅಷ್ಟೇ. ಆಯ್ತು ತಾತ, ನೀವು ನೋಡ್ತಾ ಇರಿ. ಈ ಮೂರ್ತಿಯನ್ನ ಹೇಗ್ ಮಾಡ್ತೀವಿ ಅಂದ್ರೆ ಇದನ್ನ ಕಂಡು ಪ್ರಭುಗಳಿಗೂ ಆಶ್ಚರ್ಯ ಆಗ್ಬೇಕು. ಆಗಲಿ ಪ್ರಭು. ತೆಗೆದುಕೊಳ್ಳಿ ಪ್ರಭು. ಪ್ರಭು, ನಮ್ಮದೊಂದು ಪ್ರಶ್ನೆ ಇದೆ. ಕೇಳಿ. ಪ್ರಭು ಶ್ರೀರಾಮ ನಿಮ್ಮ ಹೃದಯದಲ್ಲೂ ಇದ್ದಾರೆ, ನಮ್ಮ ಹೃದಯದಲ್ಲೂ ಇದ್ದಾರೆ. ಹಾಗಿದ್ದ ಮೇಲೆ ಈ ಮೂರ್ತಿಯನ್ನು ತಯಾರಿಸುವ ಉದ್ದೇಶವೇನು ಪ್ರಭು? ತಾತ, ನಿಮ್ಮ ಮಾತು ನಿಜ. ಪ್ರಭು ಶ್ರೀರಾಮ ನಮ್ಮ ಮತ್ತು ನಿಮ್ಮ ಹೃದಯದಲ್ಲಿ ಇರ್ತಾರೆ. ಆದ್ರೆ ಪಿತಾಶ್ರೀ ಹೃದಯದಲ್ಲಿ, ಮಾತೃಶ್ರೀ ಹೃದಯದಲ್ಲಿ ಇಲ್ಲ, ಮತ್ತೆ ಮಿತ್ರರ ಹೃದಯದಲ್ಲೂ ಇಲ್ಲ. ಅವರ ಮನಸ್ಸಲ್ಲಿ ಪ್ರಭುವಿನ ಬಗ್ಗೆ ಭಕ್ತಿ ಬರ್ಬೇಕು ಅಂದ್ರೆ ಪ್ರಭುವಿನ ಸಾಕಾರ ರೂಪಕ್ಕೆ ಆಕಾರ ನೀಡೋದು ಅತ್ಯಂತ ಅವಶ್ಯಕ. ಅದಕ್ಕೋಸ್ಕರನೇ ನಾವೀ ಮೂರ್ತಿಯನ್ನ ಮಾಡ್ತಾ ಇರೋದು. ಅರ್ಥವಾಯಿತು ಪ್ರಭು, ಎಲ್ಲವೂ ಅರ್ಥವಾಯಿತು. ನಾವು ನಮ್ಮ ಪ್ರಭುವಿನ ಮುಂದೆ ಪ್ರತಿಜ್ಞೆ ಮಾಡಿದೀವಿ. ನಮ್ಮ ಜೀವನದಲ್ಲಿರೋದು ಎರಡೇ ಉದ್ದೇಶ: ರಾಮ ಕಾರ್ಯವನ್ನ ಮಾಡೋದು, ರಾಮನಾಮವನ್ನ ಎಲ್ರಿಗೂ ತಿಳಿಸೋದು. ಶ್ರೀರಾಮನೇ ಪರಮ ಸತ್ಯ. ಇನ್ನೊಂದು ಸತ್ಯವಿದೆ ಮಾರುತಿ, ಆದರೆ ಈ ಸಮಯದಲ್ಲಿ ಅದನ್ನು ಹೇಳಲಾಗುವುದಿಲ್ಲ. ರಾವಣನು ಎಂತಹ ವಿಷಮ ಪರಿಸ್ಥಿತಿಯನ್ನು ತಂದೊಡ್ಡಿದ್ದಾನೆಂದರೆ ಸದ್ಯದಲ್ಲಿಯೇ ಸಕಲ ಸೃಷ್ಟಿಯು ಸಂಕಷ್ಟದಲ್ಲಿ ಸಿಲುಕಲಿದೆ. ಇದು ಅಪಾಯಕಾರಿ. ಈ ಸಂದೇಶವನ್ನು ನಿಮ್ಮ ಬಳಿಗೆ ತರುವ ಅಧಿಕಾರ ನಮಗಿಲ್ಲ. ಹಾಗಾಗಿ ನೀವದನ್ನು ನಿಮ್ಮ ಪ್ರಭುವಿನ ಪ್ರೇಮದಿಂದಲೇ ಅರಿಯಬೇಕು. ಪ್ರಣಾಮಗಳು ಋಷಿವರ್ಯ. ಪ್ರಣಾಮಗಳು ಗುರುದೇವ. ನೀವಿಲ್ಲಿ? ನೀವು ಚಿಂತಿತರಾಗಿದ್ದೀರಾ? ಇಲ್ಲ, ಅದು ರಾಜಧಾನಿಯಲ್ಲಿ ಭೂಕಂಪನವಾಗಿತ್ತು. ಹಾಗಾಗಿ ನೀವಿಲ್ಲಿ ಸುರಕ್ಷಿತವಾಗಿದ್ದೀರಾ ಎಂಬುದನ್ನು ನೋಡಲು ಬಂದೆವು. ಆದರೆ ಋಷಿವರ್ಯ, ನಮಗಿಲ್ಲಿ ಯಾವುದೇ ಭೂಕಂಪನದ ಅನುಭವವಾಗಲಿಲ್ಲ.
ಸರಿ ಸರಿ, ನಾವಿನ್ನು ಬರುತ್ತೇವೆ. ಪ್ರಣಾಮಗಳು ಋಷಿವರ್ಯ. ಪ್ರಣಾಮಗಳು ಗುರುದೇವ. ಗುರುಗಳು ನಮ್ಗೆ ಏನೋ ಹೇಳ್ಬೇಕು ಅಂತ ಅನ್ಕೊಂಡಿದ್ರು ಅಲ್ವಾ ತಾತ? ಪ್ರಭು, ಅವರು ಗುರುಗಳು. ಅವರು ಮಾತನಾಡುವುದು ಅವಶ್ಯವಾದ ವಿಷಯಗಳನ್ನು ಮಾತ್ರ. ಸರಿ, ನಾವು ನಮ್ಮ ಕೆಲಸವನ್ನ ಮುಂದುವರಿಸೋಣ. ತಾತ, ಸ್ವಲ್ಪ ಈ ಕಡೆ ಬನ್ನಿ. ಸರಿ ಪ್ರಭು. ತಾತ, ಮೂರ್ತಿ ಸಿದ್ಧವಾಗೋಯ್ತು. ಮೂರ್ತಿ ಅದ್ಭುತವಾಗಿ ಕಾಣುತ್ತಿದೆ. ಜೈ ಶ್ರೀರಾಮ. ಜೈ ಶ್ರೀರಾಮ. ನಡೀರಿ ತಾತ, ಈಗ ಸುಮೇರುವಿನ ಪ್ರಜೆಗಳಿಗೆ ನಮ್ಮ ಪ್ರಭುವಿನ ದರ್ಶನ ಪಡೆಯೋ ಸಮಯ ಬಂದಾಯ್ತು ತಾತ. ಹೌದು ಪ್ರಭು, ಬನ್ನಿ. ನಡೀರಿ. ಪ್ರಿಯ ಹನುಮ, ಪ್ರಭು ಪ್ರಣಾಮಗಳು. ನೀವು ನಿಮ್ಮ ಪ್ರೇಮದಿಂದ ಮತ್ತು ವಿಶ್ವಾಸದಿಂದ ನಮ್ಮ ಹೆಸರನ್ನು ಬಹಳ ಎತ್ತರಕ್ಕೆ ಕೊಂಡೊಯ್ದಿದ್ದೀರಿ. ನಾವು ನಿಮಗೆ ಋಣಿಯಾಗಿದ್ದೇವೆ ಹನುಮ. ನಮ್ಮ ಹೆಸರಿನ ಜೊತೆಗೆ ನಮ್ಮ ಈ ರೂಪವನ್ನೂ ಸಹ ನಿಮ್ಮ ಅಂತರಂಗದಲ್ಲಿ ಪ್ರತಿಷ್ಠಾಪಿಸಿಕೊಂಡಿದ್ದೀರಿ. ನೋಡಿ ಮಾರುತಿ, ಎಷ್ಟು ಸರಳವಾಗಿ ಸುಂದರ ಮೂರ್ತಿಯನ್ನು ನಿರ್ಮಿಸಿದ್ದೀರಿ. ಸರ್ವಶ್ರೇಷ್ಠ ಭಕ್ತಿ ನಿಮ್ಮದು. ಪ್ರಣಾಮಗಳು ಪ್ರಭು. ರಾಮನ ನಾಮದ ಮಹಿಮೆಯ ಪಾರ ವಿವರಿಸಲಾಗದ ಪ್ರಭು ಗುಣಗಾನ. ಶರಣಾಗತರ ರಕ್ಷಕ ನಾಮ, ಧರ್ಮದ ದೀಕ್ಷಕ ಜಯ ಶ್ರೀರಾಮ. ರಾಮ ಶ್ರೀರಾಮ, ಶ್ರೀರಾಮ ಜಯ ಜಯ ರಾಮ. ರಾಮ ಶ್ರೀರಾಮ, ಶ್ರೀರಾಮ ಜಯ ಜಯ ರಾಮ. ಧರ್ಮವೇ ಶಾಶ್ವತ ಜೀವನ ಸಾರ, ಧರ್ಮದ ಮಾರ್ಗದಿ ಸಂಕಟ ದೂರ. ರಾಮ ಶ್ರೀರಾಮ, ಶ್ರೀರಾಮ ಜಯ ಜಯ ರಾಮ. ರಾಮ ಶ್ರೀರಾಮ, ಶ್ರೀರಾಮ ಜಯ ಜಯ ರಾಮ. ವಿಧಾತ ಲಂಕೇಶರಿಗೆ, ರಾಕ್ಷಸದೊರ ಲಂಕೇಶರಿಗೆ, ರಾಕ್ಷಸದೊರ ಲಂಕೇಶರಿಗೆ, ವಿಧಾತ ಲಂಕೇಶರಿಗೆ. ಕ್ಷಮಿಸಿಬಿಡಿ ಪ್ರಭು, ಕ್ಷಮಿಸಿಬಿಡಿ. ಸಮರ ಪ್ರದೇಶದ ರಾಜನಿಂದ ನೀವು ಗೆದ್ದು ತಂದ ಗದೆಯನ್ನು ಅಪಹರಿಸಿದ್ದು ನಾನೇ. ರಾಜಭಂಡಾರದಿಂದ ಚಿನ್ನವನ್ನು ಕದ್ದದ್ದು ನಾನೇ. ವಿಧಾತ, ಮಾತೆ ತಾಟಕಿಯ ವನದಲ್ಲಿ ಗುಪ್ತವಾಗಿಟ್ಟಿದ್ದ ಮಧುರಿಯನ್ನು ಇಷ್ಟೇ, ಸ್ವಲ್ಪ ಸ್ವಲ್ಪ. ಇದನ್ನು ಮೀರಿ ಮತ್ಯಾವ ಅಪರಾಧವನ್ನು ಮಾಡಿಲ್ಲ. ನಮ್ಮನ್ನು ಕ್ಷಮಿಸಿ ಪ್ರಭು. ಪ್ರಭು, ಕ್ಷಮಿಸುವುದು ವಿಧಾತನ ನಿಯಮ, ಅದು ಅವನ ಅಧಿಕಾರ. ನಿಜವಾಗಲೂ ನಿಮ್ಮ ಮನಸ್ಸು ಬಹಳ ವಿಶಾಲವಾದದ್ದು ವಿಧಾತ.
3 ಲೋಕಕ್ಕೂ ನೀವೇ ಅಧಿಪತಿ ಮತ್ತು ಎಲ್ಲರೂ ನಿಮ್ಮ ಸೇವಕರು ವಿಧಾತ. ನನ್ನ ಸೇವಕ ಇಂದ್ರನಲ್ಲಿ ಅಗ್ನಿ, ವರುಣ ಎಲ್ಲರೂ ಎಲ್ಲಿ ಮಾಯವಾದರು ಮಾಮಾಶ್ರೀ? ನಾವು ಆಸ್ಥಾನವನ್ನು ಪ್ರವೇಶಿಸುವಾಗ ಆ ದೇವರಾಜ ಇಂದ್ರ ದ್ವಾರದ ಬಳಿ ಶಿರಬಾಗಿಸಿ ನಮಗೆ ವಂದಿಸಬೇಕು. ಸ್ವರ್ಗದ ಸುಂದರ ಅಪ್ಸರೆಯರು ನಮ್ಮನ್ನು ಸ್ವಾಗತಿಸಬೇಕು. ಸರ್ವದೇವತೆಗಳಿಗೂ ತಿಳಿಸಿ ಈ ರಾವಣನ ಸಭೆಯಲ್ಲಿ ಉಪಸ್ಥಿತರಿರಬೇಕೆಂದು ನಾವು ಈಗಲೇ ಹೋಗಿ ಇಂದ್ರನಿಗೆ ನಿಮ್ಮ ಸಂದೇಶ ತಿಳಿಸುತ್ತೇವೆ. ದೂತರಾಗಿ ನೀವು ಹೋಗಬೇಕಿಲ್ಲ, ಸ್ವತಃ ಅವರೇ ಇಲ್ಲಿಗೆ ಬರುತ್ತಾರೆ. ವಿಧಾತನೆಲ್ಲಿರುವನು? ಎಲ್ಲರೂ ಅಲ್ಲೇ ಇರಬೇಕು. ಏಕಾಂತ. ನಾದಿಕಾಲದರ್ಶಿ ರಾವಣ, ಮಹಾಬಲಿ ರಾವಣ. ಸ್ವರ್ಗವಾಸಿ ದೇವಾನು ದೇವತೆಗಳೇ, ಅಪ್ಸರೆಯರೇ, ಇಂದ್ರ ವಾಯು ವರುಣ ಅಗ್ನಿ, ಮೇನಕ ಊರ್ವಶಿ ರಂಭಾ, ಈ ಕ್ಷಣವೇ ನೀವೆಲ್ಲರೂ ವಿಧಾತ ರಾವಣನ ಸೇವೆಗಾಗಿ ಉಪಸ್ಥಿತರಾಗಬೇಕು. ಈಗ ನಿಮಗುಳಿದಿರುವುದು 2 ದಾರಿ. ಒಂದು, ನಮ್ಮ ಆಜ್ಞೆಯನ್ನು ಪಾಲನೆ ಮಾಡಿ ಈ ಕ್ಷಣವೇ ನಮ್ಮ ಸೇವಕರಾಗಬೇಕು. ಇಲ್ಲವಾದರೆ ನಮ್ಮ ಆಜ್ಞೆಯನ್ನು ಧಿಕ್ಕರಿಸಿ ನಮ್ಮ ಶತ್ರುಗಳಾಗಬೇಕು. ವಿಧಾತ ರಾವಣನ ಶತ್ರುಗಳ ರಕ್ಷಣೆಯನ್ನು ಸ್ವತಃ ಮಹಾಕಾಲನೂ ಮಾಡಲಾರ. ನಮ್ಮ ಮಾರುತಿ ಇದೇನು ಮಾಡುತ್ತಿದ್ದಾರೆ? ನನಗೂ ಅರ್ಥವಾಗ್ತಾ ಇಲ್ಲ ಸ್ವಾಮಿ. ಜಯ ರಾಮ ರಾಜಕುಮಾರ ಮಾರುತಿ ಯಾವ ಮೂರ್ತಿಯನ್ನು ತರುತ್ತಿದ್ದಾರೆ? ಅವ್ರು ಯಾವುದು ರಾಮನ ಭಜನೆ ಮಾಡ್ತಿದ್ದಾರೆ. ಅಂದ್ರೆ ಅದು ರಾಮನ ಮೂರ್ತಿನೇ ಆಗಿರಬಹುದು. ರಾಮ ಅದ್ಯಾವ ದೇವರು ಗೊತ್ತಿಲ್ವೇ? ಅಯೋಧ್ಯದಿಂದ ಹಿಂದಿರುಗಿ ಬಂದಾಗಿದ್ದರೂ ಈ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ದಶರಥನ ಪುತ್ರ ರಾಮನನ್ನ ಮಾರುತಿ ಪ್ರಭು ಅಂತ ಯಾಕೆ ಕರೀತಾ ಇದ್ದಾರೆ? ಇದರ ಬಗ್ಗೆ ನಮಗೆ ಹೇಳಲೇ ಇಲ್ಲ. ಅವ್ರಿಗೆ ಹೇಳಬೇಕು ಅನ್ನಿಸ್ದಾಗ ಅವರೇ ಹೇಳ್ತಾರೆ ಬಿಡಿ. ಮಾರುತಿಯಲ್ಲಿರೋ ಈ ರಾಮ ಭಕ್ತಿನ ನೋಡಿದಾಗ ನಮಗೆ ಪ್ರಶ್ನಿಸಬೇಕು ಅಂತ ಅನ್ನಿಸ್ಲಿಲ್ಲ. ದೇವಿ ಕೌಸಲ್ಯ ಹೇಳ್ತಾ ಇದ್ರು ಅವರಿಬ್ಬರ ಮಧ್ಯೆ ತುಂಬಾ ಪ್ರೇಮ ಇದೆ ಅಂತ. ಆದ್ರೆ ಇದು ಯಾವ ರೀತಿಯ ಬಾಂಧವ್ಯ ದೇವಿ? ನೀವು ಈಗಾಗಲೇ ದಶರಥರ ಪುತ್ರ ರಾಮನನ್ನು ನೋಡಿದ್ದೀರಿ. ಅಂಥದ್ದೇನು ವಿಶೇಷವಿದೆ ಅವರಲ್ಲಿ? ಹಾಗೇನು ಇದೆ ಅಂತ ನಮಗನ್ನಿಸ್ಲಿಲ್ಲ ಸ್ವಾಮಿ. ಒಂದು ವೇಳೆ
ಮಾರುತಿ ಮನಸ್ಸಿನಲ್ಲಿ ಏನಾದ್ರೂ ಪ್ರಶ್ನೆ ಇರಬಹುದಾ? ಅದಕ್ಕಾಗಿ ಅವರು ಉತ್ತರನ ಹುಡುಕ್ತಾ ಇರಬಹುದಾ? ಹೌದು ದೇವಿ, ಬಾಲ್ಯಾವಸ್ಥೆ ಬಹಳ ಪ್ರಶ್ನೆಗಳಿಂದ ಕೂಡಿರುತ್ತದೆ. ಇದೇ ಕಾರಣಕ್ಕೆ ಋಷಿ ಮತಂಗರು ಹೇಳುತ್ತಿದ್ದರು, ಒಬ್ಬ ಯೋಗ್ಯ ಗುರು ಮಾತ್ರ ಮಾರುತಿಗೆ ಮಾರ್ಗದರ್ಶನ ನೀಡಬಹುದೆಂದು. ನಮ್ಮ ಪ್ರಕಾರ ಮಾರುತಿಯನ್ನು ಶೀಘ್ರವೇ ಯಾವುದಾದರೂ ಗುರುಕುಲಕ್ಕೆ ಕಳುಹಿಸಬೇಕು. ಮಾರುತಿ ಶಿಕ್ಷಣ ಹಾಗೂ ಜ್ಞಾನದ ವಾತಾವರಣದಲ್ಲಿದ್ರೆ ಒಂದು ವೇಳೆ ಅವರ ಪ್ರಶ್ನೆಗೆ ಉತ್ತರ ಸಿಕ್ಕುತ್ತೋ ಏನೋ ಗೊತ್ತಿಲ್ಲ. ಹಾಗೇನೆ ಅವರು ನೀವು ಕೇಳಿಸ್ಕೊಳ್ತಾ ಇದ್ದೀರಾ ಸ್ವಾಮಿ? ಎಷ್ಟು ಭಕ್ತಿ ಇದೆ ಮಾರುತಿ ಧ್ವನಿಯಲ್ಲಿ. ರಾಮನ ನಾಮ ಕೋಟಿ ಪ್ರಕಾಶ, ರಾಮನ ಅವರು ಸಾಕ್ಷಾತ್ ಪರಮಾತ್ಮನನ್ನ ಕುರಿತು ಹಾಡ್ತಾ ಇದ್ದಾರೆ ಅಂತ ನಮಗನ್ನಿಸ್ತಾ ಇದೆ. ನಮಗೆ ತಿಳಿಯದ ಯಾವುದೋ ವಿಷಯ ಆ ದಶರಥ ನಂದನ ರಾಮನಲ್ಲಿದೆ. ಜಯ ರಾಮ ರಘುರಾಮ, ಜಯ ರಾಮ ಶ್ರೀರಾಮ. ಪವಿತ್ರ ಪಂಕಜ ಪಾವನ ನಾಮ, ಮಹಾಮಹಿಮ ಪುರುಷೋತ್ತಮ ರಾಮ. ರಾಮಾಮೃತವು ರಾಮ ಸತ್ಯವು ಅತಿ ಶುಭಕಾರಿ ಪ್ರಭು ಚರಣದ. ಜಯ ರಾಮ ರಘುರಾಮ, ಜಯ ರಾಮ ಶ್ರೀರಾಮ. ಜಯ ರಾಮ ರಘುರಾಮ, ಜಯ ರಾಮ ಶ್ರೀರಾಮ. ವಿಧಾತ ರಾವಣರ ಸಹನೆಯ ಮಿತಿ ಮೀರಿದೆ. ದೇವತೆಗಳೇ, ನೀವಿಂದು ವಿಧಾತನ ವಿರಾಟ್ ರೂಪ ದರ್ಶನ ಮಾಡಲಿದ್ದೀರಿ. ಓಂ ಬ್ರಹ್ಮ. ಸ್ವಲ್ಪ ನಿಲ್ಲಿ ರಾವಣ. ನಾವು ನಿಮ್ಮ ಸೇವೆಗೆ ಸಿದ್ಧರಾಗಿದ್ದೇವೆ. ರಂಭಾ, ಊರ್ವಶಿ, ಮೇನಕ, ಅಂತೂ ಅಪ್ಸರಿಯರೆಲ್ಲರೂ ವಿಧಾತ ರಾವಣನ ಸ್ವರ್ಣ ಲಂಕೆಗೆ ಬಂದಿರಿ. ನಿಮಗೆ ಸ್ವಾಗತ. ಇನ್ನುಳಿದ ನಿಮ್ಮ ದೇವಗಣವೆಲ್ಲಿ? ಎಲ್ಲಾ ದೇವತೆಗಳು ನಿಮ್ಮ ಭಯದಿಂದ ಓಡಿ ಹೋದರು ವಿಧಾತ. ಇಂದ್ರಲೋಕದ ಮೇಲಿನ ನಿಮ್ಮ ಬ್ರಹ್ಮಾಸ್ತ್ರ ಪ್ರಯೋಗ ವ್ಯರ್ಥ. ಓ ಹೌದೇ? ಹಾಗೇನು? ನಿಮ್ಮ ಮಾತನ್ನು ಪರಿಗಣಿಸೋಣ. ಇಂದ್ರಲೋಕದ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸುವುದಿಲ್ಲ. ಹೇ ದೇವತೆಗಳೇ, ನೀವೆಲ್ಲರೂ ಪಾರಾದಿರೆಂದು ನಿಟ್ಟುಸಿರ ಬಿಡಬೇಡಿ. ನಮ್ಮ ನಿರ್ಣಯ ಬದಲಾಗಿಲ್ಲ, ಪ್ರಕ್ರಿಯೆಯಷ್ಟೇ ಬದಲಾಗಿದೆ. ವಿಧಾತರ ಸಾನ್ನಿಧ್ಯಕ್ಕೆ ಬಂದಿರುವುದರ ಹಿಂದೆ ಕುತಂತ್ರವೇನೂ ಇಲ್ಲ ತಾನೇ? ಇಲ್ಲ ವಿಧಾತ, ನಿಮ್ಮನ್ನು ನಾವು ನಮ್ಮ ಅಧಿಪತಿ ಎಂದು ಸ್ವೀಕರಿಸಿದ್ದೇವೆ. ಭಯ ಇರಲೇಬೇಕು. ವಿಧಾತ ರಾವಣ
ಪ್ರಸನ್ನರಾಗಿದ್ದಾರೆ. ದೇವಲೋಕದ ಅಪ್ಸರೆಯರ ಆಗಮನವು ಪುತ್ರ ರಾವಣನನ್ನು ದಿಕ್ಕು ತಪ್ಪಿಸುವ ಷಡ್ಯಂತ್ರವಿರಬಹುದೇ? ನಾವು ಎಚ್ಚರಿಕೆಯಿಂದ ಇರಬೇಕು.